ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಈಗಾಗಲೇ ಸಿಕ್ಕಿದೆ. 50ನೇ ದಿನಕ್ಕೆ ಬಿಗ್ ಬಾಸ್ ಸೀಸನ್ 11 ಕಾಲಿಟ್ಟಿದೆ. 50ನೇ ದಿನಕ್ಕೆ 2 ವಿಶೇಷತೆಗಳು ನಡೆದಿದ್ದಾವೆ. ಒಂದು, 50ನೇ ದಿನಕ್ಕೆ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ರೆ, ಇಬ್ಬರು ಬಿಗ್ ಬಾಸ್ ಮನೆಯ ಒಳಗಡೆ ಪ್ರವೇಶವನ್ನು ಪಡೆದಿದ್ದಾರೆ. ಹೌದು, ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಯ ಆಟವನ್ನು ಆಡೋದಕ್ಕೆ ಈಗ ಇಬ್ಬರು ಸ್ಪರ್ಧಿಗಳು ಪ್ರವೇಶವನ್ನು ಪಡೆದಿದ್ದಾರೆ. ಇವರು ಗೆಸ್ಟ್ಗಳಲ್ಲ, ಸ್ಪರ್ಧಿಗಳು. ಶೋಭಾ ಶೆಟ್ಟಿ ಮತ್ತು ರಜತ್ ಇವರಿಬ್ಬರು ಕೂಡ ಈಗ ಬಿಗ್ ಬಾಸ್ ಮನೆಯ ಒಳಗಡೆ 50ನೇ ದಿನಕ್ಕೆ ಎಂಟ್ರಿಯನ್ನು ಕೊಟ್ಟಿರುವಂಥ ಸ್ಪರ್ಧಿಗಳು, ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಿರುವಂಥ ಸ್ಪರ್ಧಿಗಳು. ಈಗಾಗಲೇ ಹನುಮಂತ ಬಿಗ್ ಬಾಸ್ ಮನೆಯ ಒಳಗಡೆ ಬಂದು, ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಯ ಒಳಗಡೆ ಬಂದು ಕಮಾಲನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಮತ್ತಿಬ್ಬರು ಬಿಗ್ ಬಾಸ್ ಮನೆಯ ಒಳಗಡೆ ಬಂದಿರೋದ್ರ ಬಗ್ಗೆ ಈಗ ಭಾರಿ ಚರ್ಚೆಗಳು ನಡೀತಿದ್ದಾವೆ ಮತ್ತು ಭಾರಿ ಕುತೂಹಲಗಳು ಕೂಡ ಕೆರಳುವಂತೆ ಮಾಡಿದೆ. ಕಾರಣ, ಬಿಗ್ ಬಾಸ್ ಮನೆಗೆ ಬಂದಿರುವಂಥ ಈ ಇಬ್ಬರು ಸ್ಪರ್ಧಿಗಳಲ್ಲಿ ಒಬ್ಬರು ಆಲ್ರೆಡಿ ಬಿಗ್ ಬಾಸ್ ಶೋನಲ್ಲೇ ಭಾಗವಹಿಸಿದಂಥ ಸ್ಪರ್ಧಿ, ತೆಲುಗು ಬಿಗ್ ಬಾಸ್ ಶೋನ ಸೀಸನ್ 7ನ ಸ್ಪರ್ಧಿಯಾಗಿದ್ದಂಥ ಶೋಭಾ ಶೆಟ್ಟಿ ಈಗ ಕನ್ನಡದ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಯಾಗಿ ಬಂದಿದ್ದಾರೆ. ಆದರೆ ಬಂದಂತಹ ಮೊದಲ ಹೆಜ್ಜೆಯಲ್ಲೇ ಅಥವಾ ಬಿಗ್ ಬಾಸ್ ಸೀಸನ್ 11ರ ವೇದಿಕೆಯ ಮೊದಲ ಹೆಜ್ಜೆಯಲ್ಲೇ ಸುದೀಪ್ ಅವರ ಕೈಯಲ್ಲಿ ಪಾಠವನ್ನು ಮಾಡಿಸ್ಕೊಂಡು, ಜೊತೆಗೆ ಇದು ತೆಲುಗು ಬಿಗ್ ಬಾಸ್ ಅಲ್ಲ, ಕನ್ನಡದ ಬಿಗ್ ಬಾಸ್ ಅಂತ ಹೇಳಿಬಿಟ್ಟು ಕ್ಲಾಸನ್ನು ಪಡೆದುಕೊಂಡು ಬಿಗ್ ಬಾಸ್ ಮನೆಯ ಒಳಗಡೆ ಆಟವನ್ನು ಆಡೋದಕ್ಕೆ ಪ್ರವೇಶವನ್ನು ಪಡೆದಿದ್ದಾರೆ. ಹಾಗಾದರೆ ಸುದೀಪ್ ಅವರು ಆರಂಭದಲ್ಲೇ ಶೋಭಾ ಶೆಟ್ಟಿಗೆ ಕೊಟ್ಟಂತಹ 2 ಟಾಂಗ್ ಹೇಗಿತ್ತು? ಶೋಭಾ ಶೆಟ್ಟಿ ಇದಕ್ಕೆ ಸ್ಟನ್ ಆಗಿದೆ ಹೇಗೆ? ಶೋಭಾ ಶೆಟ್ಟಿ ತನ್ನ ತಪ್ಪನ್ನು ಅರ್ಥ ಮಾಡ್ಕೊಂಡಿದ್ದು ಹೇಗೆ? ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಬಿಗ್ ಬಾಸ್ ಸೀಸನ್ 11ರ 50ನೇ ದಿನದ ಆಟಕ್ಕೆ ರಜತ್ ಮತ್ತು ಶೋಭಾ ಶೆಟ್ಟಿ ಅನ್ನುವಂಥ ಇಬ್ಬರು ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಪಡೆದಿದ್ದಾರೆ. ರಜತ್ ಕನ್ನಡದ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದಾರೆ. ಸುಮಾರು 6 ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿ ಆಗಿದ್ದೆ ನಾನು ಅಂತ ಹೇಳಿಬಿಟ್ಟು ರಜತ್ ಹೇಳ್ತಾರೆ. ಬಟ್ ನಮ್ಗೆ ಯಾರಿಗೂ ಕೂಡ ರಜತನ್ನು ನೋಡಿರುವಂಥ ನೆನಪಿಲ್ಲ. ಆದರೆ ಶೋಭಾ ಶೆಟ್ಟಿ ಬಿಗ್ ಬಾಸ್ ಸೀಸನ್ 7, ಅದು ಕೂಡ ತೆಲುಗಿನ ಬಿಗ್ ಬಾಸ್ ಸೀಸನ್ 7ರ ಸ್ಪರ್ಧಿಯಾಗಿದ್ದರು. ಅಲ್ಲಿ ಸಿಕ್ಕಾಬಟ್ಟೆ ಕಿರಿಕನ್ನು ಮಾಡಿಕೊಂಡಂಥ ಕಿರಿಕ್ ರಾಣಿ ಎನ್ನುವಂಥ ಪಟ್ಟವನ್ನು ಅಲಂಕರಿಸಿದರು. ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ. ಆದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಏನು ಹವವನ್ನು ಸೃಷ್ಟಿ ಮಾಡಬೇಕೋ ಮತ್ತು ತೆಲುಗು ಇಂಡಸ್ಟ್ರಿಯಲ್ಲಿ ಏನು ಸಂಚಲನ ಸೃಷ್ಟಿ ಮಾಡಬೇಕೋ ಅಷ್ಟನ್ನು ಮಾಡಿದರು. ಯಾವುದೇ ಪುರುಷ ಸ್ಪರ್ಧಿಗೆ ತಾನು ಕಡಿಮೆ ಇಲ್ಲ ಅನ್ನುವಂತಹ ಒಂದು ಸದ್ದನ್ನು ಮಾಡೋದ್ರ ಮೂಲಕ ಬಿಗ್ ಬಾಸ್ ತೆಲುಗು ಸೀಸನ್ನಲ್ಲಿ ಸಾಕಷ್ಟು ಹೆಸರನ್ನು ಸಂಪಾದನೆ ಮಾಡಿದ್ದಂಥ ಶೋಭಾ ಶೆಟ್ಟಿ ಈಗ ಕನ್ನಡದ ಬಿಗ್ ಬಾಸ್ಗೆ ಮತ್ತು ಅದೇ ರೀತಿ ಒಂದಷ್ಟು ಕೆದಕುವಿನ ಧೂಳೆಬ್ಬಿಸಿಕೊಂಡು ಬರೋ ರೀತಿಯೇ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಶೋಭಾ ಶೆಟ್ಟಿ ಅವರು ಮತ್ತು ಸುದೀಪ್ ಅವರ ನಡುವೆ ನಡೆದಂತಹ ಕೆಲವೊಂದು ಕಾನ್ವರ್ಸೇಷನ್ಗಳು ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯ ವೇದಿಕೆ, ಕನ್ನಡದ ಬಿಗ್ ಬಾಸ್ ಮನೆಯ ವೇದಿಕೆ ಹತ್ತಿದ ಕೂಡಲೇ ಸುದೀಪ್ ಅವರು ಸ್ಪೆಷಲ್ ಆಗಿ ವೆಲ್ಕಮನ್ನು ಮಾಡಿದ್ರು. ಅದಾದ ಬಳಿಕ ಶೋಭಾ ಶೆಟ್ಟಿ ಓವರ್ ಕಾನ್ಫಿಡೆನ್ಸ್ನಲ್ಲೋ ಅಥವಾ ಸುದೀಪ್ ಸಲುಗೆ ಇರಲಿ, ಅಂದರೆ ಅಲ್ಲಿ ತೆಲುಗಲ್ಲಿ ಹೇಗೆ ಸಲುಗೆಯಲ್ಲಿ ಆ್ಯಂಕರ್ ಜೊತೆಗೆ ಮಾತನಾಡ್ತಾರೋ ಅದೇ ಸಲುಗೆಯಲ್ಲಿ ಸುದೀಪ್ ಜೊತೆಗೆ ಮಾತನಾಡೋದಕ್ಕೆ ಹೋಗಿ ಸ್ವಲ್ಪ ಮುಖಕ್ಕೆ ಹೊಡೆಸ್ಕೊಂಡು ಮನೆಯೊಳಗೆ ಹೋದಂತೆ ಹೋಗಿದ್ದಾರೆ. ಏನಾಯಿತು? ಸುದೀಪ್ ಯಾವ ರೀತಿ ಇಲ್ಲಿ ಶೋಭಾ ಶೆಟ್ಟಿಗೆ ಅವರ ಸ್ಟೈಲ್ನಲ್ಲೇ, ಸುದೀಪ್ ಅವರ ಸ್ಟೈಲ್ನಲ್ಲೇ ಉತ್ತರವನ್ನು ಕೊಟ್ಟರು ನೋಡ್ತಾ ಹೋಗೋಣ ಬನ್ನಿ. ಬಿಗ್ ಬಾಸ್ ಸೀಸನ್ 11 50ನೇ ದಿನಕ್ಕೆ ಕಾಲಿಟ್ಟಿದೆ. ಹೀಗಿರುವಂಥ ಸಂದರ್ಭದಲ್ಲಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಪಡೆದಂತಹ ಸ್ಪರ್ಧಿಗಳಲ್ಲಿ ಶೋಭಾ ಶೆಟ್ಟಿ ಮೊದಲಿಗರು ಮತ್ತು ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋರು, ಇಬ್ಬರಲ್ಲಿ ಮೊದಲಿಗರು. ಇದಕ್ಕೂ ಮೊದಲು ಹನುಮಂತ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಾಗಿದೆ. ರಿಯಾಲಿಟಿ ಶೋಗಳ ಮೂಲಕ ಫೇಮಸ್ ಆದಂಥ ರಜತ್ ಒಂದು ಕಡೆ ಆದರೆ, ಬಿಗ್ ಬಾಸ್ ತೆಲುಗು ಸೀಸನ್ನಲ್ಲಿ ಸ್ಪರ್ಧಿಯಾಗಿ ಅನುಭವನ ಹೊಂದಿರುವಂಥ ಶೋಭಾ ಶೆಟ್ಟಿ ಮತ್ತೊಂದು ಕಡೆ. ವೇದಿಕೆ ಏರಿದಾಗ ಸುದೀಪ್ ಅವರ ಬಗ್ಗೆ ಶೋಭಾ ಮೆಚ್ಚುಗೆಯ ಮಾತುಗಳನ್ನು ವ್ಯಕ್ತಪಡಿಸಿದ್ರು, ಜೊತೆಗೆ ಸಲುಗೆ ಪಡೆಯೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಆದರೆ ಆ ಸಂದರ್ಭದಲ್ಲಿ ಸುದೀಪ್ ಇಂಥವ್ರು ಎಷ್ಟು ಜನರನ್ನು ನೋಡಿಲ್ಲ, ತುಂಬ ಸ್ಮೂತಾಗಿ ಮತ್ತು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದರು ಶೋಭಾ ಶೆಟ್ಟಿಯನ್ನು. ಶೋಭಾ ಶೆಟ್ಟಿ ತೆಲುಗು ಬಿಗ್ ಬಾಸ್ನಲ್ಲಿ ಈ ಮೊದಲು ಸ್ಪರ್ಧಿಯಾಗಿದ್ದರು. ಅಲ್ಲಿ ಆ್ಯಂಕರ್ ಅಕ್ಕಿನೇನಿ ನಾಗಾರ್ಜುನ ಅವರು ನಿರೂಪಣೆಯನ್ನು ಚೆನ್ನಾಗಿಯೇ ಮಾಡ್ತಾರೆ. ಬಟ್ ಆದರೆ ಸುದೀಪ್ ರೀತಿ ಖಡಕ್ಕಲ್ಲ. ಅವರ ನಿರೂಪಣೆ ಏನೇ ಇದ್ರೂ ಕೂಡ ಸಾಫ್ಟ್ ಆ್ಯಂಡ್ ಪೊಲೈಟ್ ಆಗಿರ್ತದೆ. ಹೀಗಾಗಿ ಏನೇ ಮಾತನಾಡಿದರೂ ಕೂಡ ನಡೀತದೆ ಅನ್ನುವಂಥ ಭಾವನೆ ಇಲ್ಲಿಯೂ ಕೂಡ ಇತ್ತು ಶೋಭಾಗೆ. ಅಲ್ಲಿನ ಸ್ಪರ್ಧಿಗಳಿಗೆ ಇರುವಂತಹ ಭಾವನೆ ಸಹಜವಾಗಿ ಈಕೆಗೂ ಕೂಡ ಇರುತ್ತೆ. ಈಗ ಶೋಭಾ ಶೆಟ್ಟಿ ಅವರು ಸುದೀಪ್ ಎದುರು ಚಿಲ್ಲಾಗಿ ಮಾತನಾಡ್ಕೊಂಡಿದ್ರು. ಬಂದವರೇ ಚಿಲ್ಲಾಗಿ ಮಾತನಾಡ್ಕೊಂಡಿದ್ರು. ಸಿಕ್ಕಾಬಟ್ಟೆ ಆ ಕಡೆ ಈ ಕಡೆ ಓಡಾಡಿಕೊಂಡು ಸುದೀಪ್ ಕೇಳಿದಂಥ ಪ್ರಶ್ನೆಗೆ ಮರು ಪ್ರಶ್ನೆಯನ್ನು ಹಾಕ್ಕೊಂಡು ಆರಾಮಾಗಿ ಮಾತನಾಡ್ತಿದ್ರು. ಬಂದವರೇ ಸುದೀಪ್ ಅವರ ದೃಷ್ಟಿಯನ್ನು ತೆಗೆದರು. ಹಾರ್ಟ್ ಬೀಟ್ ಹೆಚ್ಚಾಗಿದೆ ಸರ್, ಸುಧಾರಿಸ್ಕೊಳ್ತೀನಿ ಅಂದರು. ಹೀಗೆ ಏನೆಲ್ಲ ಡ್ರಾಮಾಗಳನ್ನು ಮಾಡಬೇಕು ಎಲ್ಲ ಡ್ರಾಮಾಗಳನ್ನು ಕೂಡ ಮಾಡಿದ್ರು.
ಆದರೆ ಈ ಡ್ರಾಮಾ ಹೆಚ್ಚು ಹೊತ್ತು ನಡೀಲಿಲ್ಲ ಸುದೀಪ್ ಮುಂದೆ. ಕಾರಣ ಏನು ಅಂತ ಹೇಳಿದ್ರೆ, ಖಡಕ್ಕಾಗಿ ನಿರೂಪಣೆ ಮಾಡೋದರಲ್ಲಿ ಸುದೀಪ್ ಎತ್ತಿದ ಕೈ ಮತ್ತು ಕೇಳಿದಂಥ ಪ್ರಶ್ನೆಗೆ ಉತ್ತರ ಸಿಗದಿದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಈಗಾಗಲೇ ಸಾಕಷ್ಟು ಸಲ ಉದಾಹರಣೆ ಇದೆ. ಸುದೀಪ್ ಅವ್ರು ಏನು ಕೇಳ್ತಾರೋ ಅದಕ್ಕೆ ಉತ್ತರ ಬೇಕು ಅನ್ನುವಂಥದ್ದು ಸುದೀಪ್ ಅವರ ಭಾವನೆ. ಮತ್ತು ಸುದೀಪ್ ಇಂಟ್ರ್ಯಾಕ್ಟ್ ಮಾಡ್ತಿರುವಂಥ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಬೇರೆ ಸ್ಪರ್ಧೆಯ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಇನ್ನೊಬ್ಬ ಸ್ಪರ್ಧಿ ಮಧ್ಯದಲ್ಲಿ ಬಾಯಿ ಹಾಕಿದರೆ ಅದನ್ನು ಸುದೀಪ್ ಸಹಿಸೋದಿಲ್ಲ. ಒಂದು ಶಿಸ್ತಿರಬೇಕು ಅನ್ನುವಂಥದ್ದು ಸುದೀಪ್ ಅವರ ಒಂದು ನಿರೂಪಣೆಯ ಶೈಲಿ. ಅದು ಇವತ್ತು ನಿನ್ನೆ ಅಲ್ಲ, ಕಳೆದ 11 ಸೀಸನ್ನಿಂದನೂ ಕೂಡ ಅದೇ ರೀತಿ ನಡ್ಕೊಂಡು ಬಂದಿದ್ದಾರೆ. ಏನಾದರೂ ಮಾತನಾಡೋದಿದ್ದರೆ ಕೈ ಎತ್ತಿ, ನಂತರ ನಾನು ಅವಕಾಶವನ್ನು ಕೊಡ್ತೀನಿ, ಅವಾಗ ಮಾತನಾಡಿ. ಯಾರೋ ಒಬ್ಬರು ಮಾತನಾಡುವಂಥ ಸಂದರ್ಭದಲ್ಲಿ ನೀವು ಮಾತನಾಡಿದರೆ ಅವ್ರ ಮಾತು ಕೂಡ ಕನ್ವೆ ಆಗಲ್ಲ, ನಿಮ್ಮ ಮಾತು ಕೂಡ ಕನ್ವೆ ಆಗಲ್ಲ ಅನ್ನೋದು ಸುದೀಪ್ ಅವರ ಭಾವನೆ. ಇಲ್ಲೂ ಕೂಡ ಹಾಗೆ. ಹೀಗಾಗಿ ಅಲ್ಲಿ ಅಂದರೆ ತೆಲುಗಲ್ಲಿ ಹೇಗಿದ್ರೋ ಹಾಗೆ ಇಲ್ಲಿ ಶೋಭಾ ಶೆಟ್ಟಿ ಇರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸುದೀಪ್ ಅವರ ಎದುರುಗಡೆ ಅದೇ ರೀತಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಯಾವಾಗ ಇದು ಲಯ ತಪ್ಪಿದೆ ಅಂತೇಳಿ ಸುದೀಪ್ ಗೊತ್ತಾಯಿತೋ, ಇಮಿಡಿಯೇಟ್ಲಿ ಸುದೀಪ್ ಅಲರ್ಟ್ ಆಗ್ತಾರೆ. ನಿಧಾನಕ್ಕೆ ಬಿಸಿ ಮುಟ್ಟಿಸ್ತಾರೆ ಸುದೀಪ್. ಅದು ಕೂಡ ಒಂದೇ ಸಲಕ್ಕಲ್ಲ, ನಿಧಾನಕ್ಕೆ ಬಿಸಿ ಮುಟ್ಟಿಸ್ತಾರೆ. ಏನಾಯಿತು, ಸುದೀಪ್ ಮೊದಲಿಗೆ ಕೇಳ್ತಾರೆ, ನಿಮ್ಮ ಫೇವ್ರೆಟ್ ಸ್ಪರ್ಧಿ ಯಾರು ಅಂತೇಳಿ ಕೇಳ್ತಾರೆ. ಆಗ ನಾನು ಫೇವ್ರೆಟ್ ಸ್ಪರ್ಧಿ ಅಂತೇಳಿ ಹೇಳೋಕ್ಕೆ ಆಗಲ್ಲ, ನಾವು ಹೊರಗೆ ನೋಡೋದೇ ಬೇರೆ ಇರ್ತದೆ, ಇಲ್ಲಿ ಏನೋ ನೋಡೋದಕ್ಕೆ ಹೊರಟಿದ್ದೀವಿ, ಇಲ್ಲಿ ಜಸ್ಟ್ ಇನ್ನು ಒಳಗೆ ಹೋಗ್ತಿದ್ದೀವಿ ಸರ್, ನೀವು ಆ ರೀತಿ ಕೇಳೋದು ತಪ್ಪಾಗುತ್ತೆ ಅಂತಲೂ ಕೂಡ ಸುದೀಪಿಗೆ ಹೇಳೋಕ್ಕೆ ಶುರು ಮಾಡ್ತಾಳೆ. ಜೊತೆಗೆ ನಾನು ಒಳಗಡೆ ಹೋದ್ಮೇಲೆ ಏನಾಗುತ್ತೆ ಏನು ಅದನ್ನು ನೋಡಬೇಕು ಸರ್, ಆಮೇಲೆ ಏನೋ ಹೇಳಬೇಕು ಅಂತೇಳಿ ಹೊರಡ್ತಾರೆ. ಆಗ ಸುದೀಪ್ ನಗ್ತಾನೆ ಶೋಭಾಗೆ, ನಿಮ್ಮ ಪ್ರಶ್ನೆಯನ್ನು ನೀವೇ ಆಯ್ಕೆ ಮಾಡ್ಕೊಳ್ಳೋದು ಬೇಡ, ಇದು ತೆಲುಗು ಬಿಗ್ ಬಾಸ್ ಕಾದು, ಪಕ್ಕಾ ಕನ್ನಡ, ಪ್ರಶ್ನೆ ನಮ್ಮದು, ಉತ್ತರ ಮಾತ್ರ ನಿಮ್ಮದು ಅಂತೇಳ್ಬಿಟ್ಟು ಸುದೀಪ್ ನಗ್ನಗ್ತಾನೆ ಬಟ್ಟೆ ಸುತ್ತಿ ಬಾರಿಸ್ತಾರೆ. ಆಗ ಶೋಭಾ ಶೆಟ್ಟಿಗೆ ಅರ್ಥ ಆಗುತ್ತೆ. ಆಗ ಶೋಭಾ ಶೆಟ್ಟಿ ಇಮ್ಮಿಡಿಯೇಟ್ಲಿ ಸರ್ ಅಂತೇಳಿ ಸುಮ್ಮನಾಗ್ಬಿಡ್ತಾರೆ. 10 ವರ್ಷ ಬಿಗ್ ಬಾಸ್ ನಡ್ಕೊಟ್ಟಿದ್ದೀನಿ, ಇದು 11ನೇ ವರ್ಷ, ಹಲವಾರು ರೀತಿಯ ಜನರನ್ನು ನೋಡಿದ್ದೀನಿ, ಇವೆಲ್ಲದೂ ಕೂಡ ನನ್ನ ಹತ್ರ ಬೇಡ ಅಂತಲೂ ಕೂಡ ಸುದೀಪು ಇನ್ನೊಂದು ಬಟ್ಟೆ ಸುತ್ತಿ ಬಾರಿಸ್ಬಿಡ್ತಾರೆ. ಅಷ್ಟೊತ್ತಿಗೆ ಸುದೀಪ್ ಅವರೇ ಸೈಲೆಂಟಾಗಿ ಹೋಗಲಿ ಬಿಡಿ, ನಿಮ್ಮ ಟಫ್ ಸ್ಪರ್ಧಿ ಯಾರು ಅಂತೇಳಿ ಕೇಳ್ತಾರೆ. ಸರ್ ಇದಕ್ಕೆ ಆನ್ಸರ್ ಮಾಡ್ಬೋದು, ಇದಕ್ಕೆ ಯಾರೂ ಇಲ್ಲ ಅಂತೇಳ್ಬಿಟ್ಟು ಇಲ್ಲಿ ಶೋಭಾ ಮತ್ತೆ ಇನ್ನೊಂದು ಹಾರಿಕೆಯ ಉತ್ತರ, ಅಹಂಕಾರದ ಉತ್ತರವನ್ನು ಕೊಡ್ತಾರೆ. ಶೋಭಾ ಕಡೆಯಿಂದ ಈ ಉತ್ತರ ಬಂದರೆ ಆಗ ಓಹೋಹೋ, ಹಾಗಿದ್ರೆ ಇಲ್ಲಿಂದಲೇ ಕಪ್ ತೊಗೊಂಡೋಗಿ, ನಿಮಗೆ ಯಾರೂ ಕೂಡ ಸ್ಪರ್ಧಿ ಇಲ್ಲ, ಟಫ್ ಯಾರೂ ಇಲ್ಲ ಅಂತ ಹೇಳಿದ್ರೆ ಆರಾಮಲ್ವ ಗೆಲ್ಲೋದಕ್ಕೆ, ಇಲ್ಲಿಂದಲೇ ತಗೊಂಡೋಗಿ ಅಂತಲೂ ಕೂಡ ಕಾಲೆಳಿತಾರೆ. ಹೀಗೆ ಸುದೀಪ್ 2 ವಿಚಾರದಲ್ಲೂ ಕೂಡ ಕಾಲೆಳಿತಾರೆ. ಯಾವಾಗ ಸುದೀಪ್ ಈ ರೀತಿ ಕಾಲೆಳಿತಾರೋ ಆಗ ಶೋಭಾ ಶೆಟ್ಟಿಗೆ ಅರ್ಥ ಆಗುತ್ತೆ, ಇಲ್ಲಿ ನನ್ನ ಆಟ ನಡೆಯೋದಿಲ್ಲ ಅಂತೇಳಿ. ಆ ನಂತರ ಸೈಲೆಂಟ್ ಆಗ್ತಾರೆ. ಆನಂತರ ಸುದೀಪ್ ಅವರು ಏನು ಕೇಳ್ತಾರೋ ಅಷ್ಟಕ್ಕೆ ಮಾತ್ರ ಆನ್ಸರ್ ಮಾಡ್ತಾರೆ. ಇದು ಆರಂಭ ಅಷ್ಟೇ. ಇನ್ನು ಮುಂದೆ ಶೋಭಾ ಶೆಟ್ಟಿಗೆ ಇಂತಹ ಅನುಭವಗಳು ಹೆಚ್ಚೆಚ್ಚು ಆಗೋದರಲ್ಲಿ ಡೌಟ್ ಇಲ್ಲ. ಕಾರಣ ಇವರೆಲ್ಲರೂ ಕೂಡ ತೆಲುಗಿನಿಂದ ಬಂದವರು ಅಥವಾ ಬೇರೆ, ಈಗ ಒಂದು ಸೆಲೆಬ್ರಿಟೀಸ್ಗಳ ತಲೆಯಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ನಾನು ದೊಡ್ಡ ಸೆಲೆಬ್ರಿಟಿ, ನನಗೆ ಅಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ, ನಾನು ಹಾಗೆ ಮಾಡಿದ್ರೂ ನಡೆಯುತ್ತೆ, ಹೀಗೆ ಮಾಡಿದ್ರೂ ನಡೆಯುತ್ತೆ, ಹಾಗೆ ಮಾತನಾಡಿದ್ರೂ ಕೂಡ ನಡೆಯುತ್ತೆ, ಹೀಗೆ ಮಾತನಾಡಿದ್ರೂ ಕೂಡ ನಡೆಯುತ್ತೆ ಅನ್ನೋದು ತಲೆಯಲ್ಲಿ ತುಂಬಿಟ್ಟಿರ್ತಾರೆ. ಯಾರಿಗೆ? ಸೆಲೆಬ್ರಿಟೀಸ್ಗಳ ತಲೆಯಲ್ಲಿ. ಬಟ್ ಅದು ಎಷ್ಟು ಟೈಮು, ಹೇಗೆ, ಯಾವ ರೀತಿ, ಅದು ಮಾತ್ರ ಅವ್ರ ತಲೆಯಲ್ಲೇ ಇರೋದಿಲ್ಲ. ಆ ವಿಚಾರದಲ್ಲಿ ದಡ್ಡರಾಗಿರ್ತಾರೆ. ಇಲ್ಲೂ ಕೂಡ ಆಗಿದ್ದ ಹಾಗೆ ಶೋಭಾ ಶೆಟ್ಟಿಗೆ, ನಾನೊಬ್ಬ ಸೆಲೆಬ್ರಿಟಿ, ನಾನು ಈಗಾಗಲೇ ಬಿಗ್ ಬಾಸ್ ಮನೆಯ ಸ್ಪರ್ಧಿ, ಜೊತೆಗೆ ರಿಯಾಲಿಟಿ ಶೋ, ಜೊತೆಗೆ ಈ ಸೀರಿಯಲ್ಗಳು, ತೆಲುಗು ಇಂಡಸ್ಟ್ರಿಯ ಸೀರಿಯಲ್ಗಳಲ್ಲೂ ಕೂಡ ಅಭಿನಯಿಸಿರೋದ್ರಿಂದ ನಾನು ಪಾಪ್ಯುಲರ್ ಆಗಿದ್ದೇನೆ, ಸೆಲೆಬ್ರಿಟಿ ಅನ್ನೋಂಥದ್ದು ತಲೆಯ ಒಳಗಡೆ ಹೋಗಿ ಕೂತಿದೆ. ಅದನ್ನು ಹೊರಗೆ ತೆಗಿಬೇಕು, ಅದನ್ನು ಸ್ಮ್ಯಾಶ್ ಮಾಡಬೇಕು, ಅದು ಸುದೀಪ್ ಅವರ ಕೆಲಸ. ಅದನ್ನು ಮೊದಲ ಹಂತದಲ್ಲೇ ಮಾಡಿದ್ದಾರೆ ಸುದೀಪ್. ಇನ್ನು ಇದು ಜಸ್ಟ್ ಬಿಗಿನಿಂಗ್. ಇದರ ಮುಂದುವರೆದ ಭಾಗ ಇನ್ನೂ ಕೂಡ ವಿಶೇಷವಾಗಿರುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ, ಇನ್ನೂ ಕೂಡ ವಿಚಿತ್ರವಾಗಿರುತ್ತೆ ಅನ್ನೋದ್ರಲ್ಲೂ ಕೂಡ ಡೌಟ್ ಇಲ್ಲ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಸುದೀಪ್ ಅವರ ಈ ಸ್ಪೆಷಲ್ ಕ್ಲಾಸ್ ಬಗ್ಗೆ, ಶೋಭಾ ಶೆಟ್ಟಿಗೆ ಮೊದಲ ಹೆಜ್ಜೆಯಲ್ಲೇ ಸುದೀಪ್ ಕೊಟ್ಟಂತಹ ಈ ಟಾಂಗ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.